ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ರೇಷನ್ ಕಾರ್ಡ್ಗೆ ಇದುವರೆಗೂ ಈ ಸೆಪ್ಟೆಂಬರ್ 30 ಈ ಕೆಲಸ ಮಾಡಿದರೆ ರೇಷನ್ ಕಾರ್ಡ್ ಬ್ಯಾನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನೋ ಮಾಡಬೇಕಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಡಿತರ ಚೀಟಿದಾರರಿಗೆ ಕೂಡಲೇ ಎಚ್ಚರವಾಗಿದೆ. ಮುಂದಿನ ತಿಂಗಳಲ್ಲಿ ರೇಷನ್ ಕಾರ್ಡ್ ಬೇಕಾದರೆ ಈ ಕೆಲಸ ಮಾಡಲೇಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಈ ರೀತಿ ಹಲವು ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳು ಜನರಿಗೆ ಅಗತ್ಯವಾದ ದಾಖಲೆಗಳಾಗಿವೆ. ಅದರಲ್ಲೂ ರೇಷನ್ ಕಾರ್ಡ್ ಎಲ್ಲರಿಗೂ ಕೂಡ ಅವಶ್ಯಕವಾದ ಬೇಕಾಗಿರುವಂತಹ ಒಂದು ದಾಖಲೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೇಷನ್ ಕಾರ್ಡ್ ಮಾಡಿಸುವವರು ತುಂಬ ಜನಸಂಖ್ಯೆ ಹೆಚ್ಚಾಗಿದ್ದಾರೆ. ಜನರು ರೇಷನ್ ಕಾರ್ಡನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣ ಪೂರಕವಾಗಿ KYC ಮಾಡಿಸಿಕೊಳ್ಳುವುದು ಮರೆತು ಬಿಟ್ಟಿದ್ದಾರೆ. KYC ಮಾಡದಿದ್ದರೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಕೊಡುಗೆಗಳು ಪಡೆಯುವ ಬದಲು ಗ್ರಾಹಕರ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ದೃಢೀಕರಿಸುವ ಎಲ್ಲ ಪರಿಶೀಲಿಸುವ ಪ್ರತಿಕ್ರಿಯೆಯಾಗಿದೆ. ಅದರಿಂದ ರೇಷನ್ ಕಾರ್ಡ್ನು ಕೂಡ KYC ಮಾಡಿಸುವುದು ಸರ್ಕಾರ ಗಡುವು ನೀಡಿದೆ. KYC ಮಾಡಿಸಲು ಯಾವುದೇ ಕೊನೆ ದಿನಾಂಕ ಇಲ್ಲ. ಹೋಗಿ ಬೇಗನೆ KYC ಮಾಡಿಸ್ಕೊಳ್ಳಿ. ಅದು KYC ಮಾಡಿಸಲು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಮಾಹಿತಿ ನೀಡಿದ್ದು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಡಿತರ ಚೀಟಿಗೆ ಪಡೆದುಕೊಂಡಿರುವ ಕುಟುಂಬಗಳು ಇದ್ದಾವೆ. ಕುಟುಂಬದ ಎಲ್ಲ ಸದಸ್ಯರು KYC ಮಾಡಿಸಿಕೊಂಡಿರುವ ಕಡ್ಡಾಯವಾಗಿದೆ ಎಂದು ತಿಳಿಸಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಪಡಿತರ ಚೀಟಿ ಕುಟುಂಬದ ಸದಸ್ಯರ KYC ಕಡ್ಡಾಯಗೊಳಿಸಿದ್ದರೂ ಕೂಡ ಕೆಲವರು KYC ಮಾಡಿಸಿಕೊಂಡಿಲ್ಲ. ಹಾಗಾಗಿ ಅಂತಹ ಪಡಿತರ ಚೀಟಿಗಳನ್ನು ರೇಷನ್ ಕಾರ್ಡ್ ನೀಡುವುದನ್ನು ಮುಂದಿನ ತಿಂಗಳಿಂದ ಸ್ಥಗಿತವಾಗುತ್ತದೆ ಎಂದು ಎಚ್ಚರ ನೀಡಿದೆ. ಓಕೆ, ನೋಡ್ಕೊಳ್ಳಿ. ಕಾರ್ಡ್ಗೆ KYC ಮಾಡಿಸಲು ಕೊನೆಯ ದಿನಾಂಕ ಯಾವುದು? ಸೆಪ್ಟೆಂಬರ್ 30 ಗ್ರಾಹಕರು ಸಂಬಂಧಪಟ್ಟ ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ, ರಾತ್ರಿ 9 ಗಂಟೆವರೆಗೂ ಉಚಿತವಾಗಿ ಮಾಡಿಸಿಕೊಳ್ಳಬಹುದು ಮತ್ತು ಹಾಗೂ ಆನ್ಲೈನ್ ಮೂಲಕ ಮುಖಾಂತರ ಮಾಡಿಕೊಳ್ಳಬಹುದು. ಒಂದು ವೇಳೆ ಗ್ರಾಹಕರು ಸೆಪ್ಟೆಂಬರ್ ಅಂತ್ಯದೊಳಗೆ KYC ಮಾಡಿಸದೆ ಹೋದರೆ ಅಂತಹ ಪಡಿತರ ಚೀಟಿದಾರರಿಗೆ ಮುಂದಿನ ತಿಂಗಳಲ್ಲಿ ಪಡಿತರ ಹಂಚಿಕೆಯನ್ನು ಸ್ಥಗಿತಗೊಳಿಸುವುದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ. ಓಕೆ, ರೇಷನ್ ಕಾರ್ಡ್ಗೆ KYC ಮಾಡಿಸುವ ಹೊಸ ಪ್ರಕ್ರಿಯೆ ನೋಡ್ಕೊಳ್ಳಿ. ಈ ಹಿಂದೆ KYC ಮಾಡಿಸಬೇಕಾದರೆ ದೂರದ ರಾಜ್ಯಗಳಿಗೆ ಹೋಗಿದ್ದರೂ ಕೂಡ ತವರು ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರಿ ಪಡಿತರ ಅಂಗಡಿಯಲ್ಲಿ ಭೇಟಿ ನೀಡಬೇಕಾಗಿತ್ತು. ಏಕೆಂದರೆ ಈ ಹಿಂದೆ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಬಳಸಿಕೊಂಡು KYCಯನ್ನು ಪೂರ್ಣಗೊಳಿಸುತ್ತಿದ್ದು, ಆದ್ದರಿಂದ ಪಡಿತರ ಚೀಟಿದಾರರಿಗೆ ತಮ್ಮ ರಾಜ್ಯಕ್ಕೆ ಹಿಂತಿರುಗುತ್ತಿದ್ದರು. ಆದರೆ ಈಗ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ನೀವು ವಾಸುತ್ತಿರುವ ಸ್ಥಳದಲ್ಲಿ ಇರುವ ಯಾವುದೇ ಸರ್ಕಾರದ ಪಡಿತರ ಚೀಟಿ ಅಂಗಡಿಗೆ ಭೇಟಿ ನೀಡಬಹುದು ಮತ್ತು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಬಳಸಿಕೊಂಡು KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಹಳೆಯ ಕುಟುಂಬದ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಇತರೆ KYC ಪ್ರಕ್ರಿಯೆಯು ಕೂಡ ಪರಿಶೀಲಿಸುತ್ತದೆ. ನೋಡ್ಕೊಳ್ಳಿ, ರೇಷನ್ ಕಾರ್ಡ್ಗೆ KYC ಮಾಡಿಸಲು ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ. ಪಡಿತರ ಚೀಟಿ ಮತ್ತು ಒರಿಜಿನಲ್ ಪ್ರತಿ. ನೆಕ್ಸ್ಟ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಫೋಟೋಗ್ರಫಿ. ನೆಕ್ಸ್ಟ್, ಕುಟುಂಬದ ಯಜಮಾನಿ ಆಧಾರ್ ಕಾರ್ಡ್ ನಕಲು ಪ್ರತಿ. ನೆಕ್ಸ್ಟ್, ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಫೋಟೋ ಕಾಪಿ. ನೆಕ್ಸ್ಟ್, ಕುಟುಂಬದ ಯಜಮಾನಿ 2 ಪಾಸ್ಪೋರ್ಟ್ ಸೈಜ್ ಅಲ್ಲದೆ ಫೋಟೋ ಇದ್ದರೆ ಸಾಕು. ನೆಕ್ಸ್ಟ್, KYC ಮಾಡಿಸುವ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೂಡ ಅವಕಾಶ ಕಲ್ಪಿಸಿಕೊಳ್ಳಲಾಗುತ್ತದೆ. ಸೆಪ್ಟೆಂಬರ್ 15ರಿಂದ 30 ಒಳಗಡೆ ಯಾವುದಾದರೂ ಒಂದು ದಿನದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದೆ. ಆದರೆ ಇದುವರೆಗೂ ಮಾಡಿಕೊಟ್ಟಿಲ್ಲ ಎಂದು, ಅದಕ್ಕಾಗಿ 2 ದಿನ ಸಮಯ ಇದೆ ಎಂದು, ಈ ದಿನದಿಂದಲೇ ಮಾಡಿಕೊಳ್ಳಬಹುದು ಎಂದು ಉತ್ತಮ ಮಾಹಿತಿ ಲಭ್ಯವಾಗಿದೆ. ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾವುದೆಲ್ಲ ಅರ್ಹತೆ ಇರುತ್ತೆ ನೋಡ್ಕೊಳ್ಳಿ. ಮೊದಲಿಗೆ ಅವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಇದುವರೆಗೂ ಪಡಿತರ ಚೀಟಿ ಯಾವುದೇ ಪಡೆಯದೇ ಇರುವವರು ಅರ್ಜಿ ಸಲ್ಲಿಸಬಹುದು. ಈಗಷ್ಟೇ ಮದುವೆಯಾದರೂ ಕೂಡ ದಂಪತಿಗಳು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಅರ್ಜಿದಾರರ ವಾರ್ಷಿಕ ಆದಾಯ ಮೇಲೆ ಪಡಿತರ ಚೀಟಿ BPL ಅಥವಾ APL ಎಂಬುದು ನಿರ್ಧಾರವಾಗುತ್ತದೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ? ವೋಟರ್ ID, ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ವಯಂ ಘೋಷಿತ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್. ಇಷ್ಟಿದ್ರೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಈ ವೆಬ್ಸೈಟ್ಗೆ ಭೇಟಿ ನೀಡಿ. ನೆಕ್ಸ್ಟ್, ಅರ್ಹ ಮೊಬೈಲ್ ಕಂಪ್ಯೂಟರ್ ಬಳಸಿಕೊಂಡು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಹೊಸ ಪಡಿತರ ಚೀಟಿಯನ್ನು ಅರ್ಜಿ ಸಲ್ಲಿಕೆ ಮಾಡಲಾಗುತ್ತದೆ. ಈಗಾಗಲೇ ಅರ್ಜಿ ಸಲ್ಲಿಸಿರುವ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಪರಿಶೀಲಿಸಲು ಮಾಡಲಾಗುತ್ತೆ. ಹೊಸ ರೇಷನ್ ಕಾರ್ಡ್ ವಿತರಣೆ ಸೆಪ್ಟೆಂಬರ್ ಅಂತ್ಯದೊಳಗೆ ಮಾಡಲಾಗುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.